ನಮಸ್ತೆ, ನಾವು ಮಂಗಳೂರು ಸಿರಾಕೆರೆಯಿಂದ ಮಾತಾಡ್ತಾ ಇದ್ವಿ. 6 ವರ್ಷದಿಂದ ಥೆರಪಿ ಮಾಡ್ತಾ ಇರುವಂತಹ ಆಂಟೋನಿ ಅಪ್ಪರವರ ಮನೆಗೆ ಬಂದಿದ್ದೇವೆ. ಅವ್ರು ಇನ್ನಿತರ ನಮ್ಮ ಜೇಡ್ ಥೆರಪಿಯನ್ನ ಮನೆಯಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ವಿ. ಯಾವ ರೀತಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡ್ತಾ ಬರುವ. ನಮಸ್ತೆ ಅಪ್ಪ. ನಮಸ್ತೆ. ನೀವು ನಮ್ಮ ಸಿರಾಕೆರೆಯಲ್ಲಿ ಥೆರಪಿ ಮಾಡ್ತಾ ಬರ್ತಾ ಇದ್ರ. ಸಿರಾಕೆರೆಯಲ್ಲಿ ಇಷ್ಟು ಟೈಮ್ ಇಂದ ನೀವು ಸಿರಾಕೆರೆಯಲ್ಲಿ ಥೆರಪಿ ಮಾಡ್ತಾ ಇದ್ದೀರಿ? ನಾನು ಮೊದಲು ನಿಮ್ಮಲ್ಲಿಗೆ ಒಂದೂವರೆ ತಿಂಗಳು ಬಂದಿದ್ದೇನೆ. 1.5 ತಿಂಗಳು ಬಂದಿದ್ದೀರಾ? ಹೌದು. ಆಮೇಲೆ ಸ್ವಲ್ಪ ನನಗೆ ಒಳ್ಳೇದಾಯ್ತು ಅಂತ ಆಯ್ತು. ಒಳ್ಳೆ ರಿಸಲ್ಟ್ ಕಾಣಿ. ಏನೆಲ್ಲ ತೊಂದರೆಗಳನ್ನ ಇಟ್ಕೊಂಡು ಬಂದಿದ್ದೀರಾ? ಹಾಗೆ ನನಗೆ ಸ್ವಲ್ಪ ಆವಾಗಿಂದ ನೆನಪೇ ಇವಾಗ ನೆನಪಿಲ್ಲ. ಇವಾಗೆಲ್ಲ ನಾನು ಹೆಲ್ತಿ ಆಗಿದೆ, ತೊಂದರೆ ಇಲ್ಲ. ಈ ಕೈಯಲ್ಲಿ ಪೇನ್ ಆದ್ರೆ ಇದರಲ್ಲಿ ಮಲಗಿ ಹಾಟ್ ಬೆಡ್ ಅಲ್ಲಿ ಮಲಗಿದ್ರೆ ಇಮಿಡಿಯೇಟ್ ಇದಾಗ್ತದೆ. ಓಕೆ. ಸೊ ಇವಾಗ ಏನು ಥೆರಪಿ ಮಾಡ್ಕೊಂಡಿದ್ದೀರಾ? ಸೊ ಎಷ್ಟು ಏನೆಲ್ಲ ಪ್ರಾಬ್ಲಮ್ಸ್, ಈಗ ಬೆನ್ನು ನೋವು ಅಂತ ಹೇಳಿದ್ರೆ, ಬೇರೆ ಏನೆಲ್ಲ ಪ್ರಾಬ್ಲಮ್ಸ್ ಇಟ್ಕೊಂಡು ಬಂದಿದ್ದೀರಾ? ಬೇರೆ ಸಣ್ಣ ಸಣ್ಣ ಎಲ್ಲ ಪ್ರಾಬ್ಲಮ್ ಎಲ್ಲ ಅದ್ರಲ್ಲಿ ಚೆನ್ನಾಗಿ ಆಗಿದೆ ನನಗೆ. ಓಕೆ. ಒಳ್ಳೆ ರಿಸಲ್ಟ್ ಬಂದಿದೆ. ಎಷ್ಟು ಸಮಯದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಬಂದಿದೆ? ನನಗೆ ಅಲ್ಲಿ ಬರುವಾಗಲೇ ಸುಮಾರು ನನಗೆ ಇದಾಗಿತ್ತು. ಅಲ್ಲಿಂದ ಬಂದ್ಮೇಲೆ ಇದು ತಗೊಂಡ್ಮೇಲೆ ಮಾಡ್ತಾ ಇದ್ದೆ, ತೊಂದರೆ ಇಲ್ಲ. ಹೌದು. ಮೈ ಕೈ ನೋವಿದ್ರೆ ಹೇಗೆ ಮನ್ಸಾಯ್ತಪ್ಪ ಈ ಒಂದು ಸಿರಾಕೆರ್ನ ಪ್ರಾಡಕ್ಟ್ ತೆಕ್ಕೊಳ್ಳು ಅಂತ ಹೇಳಿ? ಹೇಗೆ ಅಂದ್ರೆ ನಾನು ಯೋಚನೆ ಮಾಡಿದೆ, ಈಗ ನನಗೆ ನನಗೆ ಒಳ್ಳೇದಾಗಿದೆ, ಇನ್ನು ಇದ್ದವರಿಗೆಲ್ಲ ಒಳ್ಳೇದಾಗಬೇಕಾದ್ರೆ ಮನೇಲಿ ಇದ್ರೆ ಒಳ್ಳೇದಲ್ವಾ? ಹಾಗೆ ಐಡಿಯಾದಲ್ಲಿ ನಾನು ಮನೆಯಲ್ಲಿ ತಗೊಂಡಿದ್ದೆ. ಹೌದು. ಅಲ್ಲಿ ಬಂದ್ರೆ ನಿಮ್ಗೆ ಮಾತ್ರ ಸಿಕ್ಕತ್ತೆ, ಮನೆಯವರಿಗೆ ಸಿಗೋದಿಲ್ಲ. ಆ ಉದ್ದೇಶಕ್ಕಾಗಿ ನಾನು ತಗೊಂಡೆ. ಇವಾಗ ಮನೆಯಲ್ಲಿ ಯಾವ ರೀತಿಯಲ್ಲಿ ಯೂಸ್ ಮಾಡ್ತಾ ಇದ್ದೀರಪ್ಪ? ಮೈ ಕೈ ನೋವು ಆದ್ರೆ, ಸ್ಟೇನ್ ಆದ್ರೆ ಜೇಡ್ ಮ್ಯಾಟ್ ಯೂಸ್ ಅದು ಹಿಟ್ ಹಾಕ್ತೇನೆ. ಮತ್ತೆ ಅದರಲ್ಲಿ ತುಂಬಾ ಇದಾಗ್ತದೆ. ಮೈ ಕೈ ನೋವು ಆದ ತಕ್ಷಣ ನಾನು ಅದೇ ಫಸ್ಟ್ ಮಾಡೋದು ಅದೇ. ಮೈ ಕೈ ನೋವು ತಕ್ಷಣ ಫಸ್ಟ್ ನೆನಪಾಗೋದು ಸಿರಾಕೆರ್ನ ಇದು ಹಾಟ್ ಬೆಡ್. ಜೇಡ್ ಮ್ಯಾಟ್. ಮತ್ತೆ ಏನೆಲ್ಲ ಇದೆ ಅಪ್ಪ ಮನೆಯಲ್ಲಿ? ಆಟೋಮೆಟಿಕ್ ಇದೆ, ಮತ್ತೆ ಆಟೋಮೆಟಿಕ್ ಎಲ್ಲ ಇದಿದೆ. ಅದು ವೈಬ್ರೇಟರ್ ಇದೆ. ಬಿಸಿ ಹಾಟ್ ಇದು ಬರ್ತಿತ್ತಲ್ಲ, ಸ್ಟೀಮ್ ಬರ್ತಿತ್ತಲ್ಲ, ಅದು ಯೂಸ್ ಮಾಡ್ತಿದ್ದೆ. ಅದ್ರಲ್ಲಿ ಏನ್ ರಿಸಲ್ಟ್ ಇತ್ತಪ್ಪ? ಸ್ಟೀಮ್ ಅಲ್ಲಿ ಏನ್ ರಿಸಲ್ಟ್? ಸ್ಟೀಮ್ ಅಲ್ಲಿ ಕೂಡ ತೊಂದರೆ ಇಲ್ಲ, ಒಳ್ಳೆ ಬೆವರು ಹೋಗ್ತದೆ, ಹೆಲ್ತಿ ಆಗಿ ಫುಲ್ ಆಗಿ ಖುಷಿ ಆಗ್ತದೆ. ಓಕೆ ಅಪ್ಪ, ಇವಾಗ ಮನೆಗೆ ನೀವು ಆಟೋಮೆಟಿಕ್ ತಕೊಂಡಿದ್ದೀರಾ, ಮ್ಯಾಟ್ ತಕೊಂಡಿದ್ದೀರಾ, ಸ್ಟೀಮ್ ತಕೊಂಡಿದ್ದೀರಾ, ಇದಕ್ಕೆ ಹಾಕಿರುವಂತ ಹಣ ವೇಸ್ಟ್ ಅಂತ ಆಗುತ್ತಪ್ಪ? ವೇಸ್ಟ್ ಅಂತ ಹೇಳಿದ್ರೆ ನನಗೆ ಒಳ್ಳೇದಾಗಿದೆ. ಇನ್ನು ಇದ್ದವ್ರು ಮಾಡಿದ್ರೆ ಅವ್ರಿಗೆ ವೇಸ್ಟ್ ಅಂತ ಆಗೋದಿಲ್ಲ, ಅವ್ರು ಮಾಡಿಲ್ಲ ಆದ್ರೆ ವೇಸ್ಟ್ ಅಲ್ವಾ? ಅದು ನನಗೆ ಅಂತ ಎಲ್ಲರಿಗೆ ಅಂತ ಮಾಡಿದ್ದು ಅಲ್ಲ. ನಿಮ್ಗೆ ಒಂದು ಮನಸ್ಸಲ್ಲಿ ಇರುತ್ತೆ, ಇದಕ್ಕೆ ಖರ್ಚು ಮಾಡ್ಬೇಕು, ನಾನು ಬೇರೆದಕ್ಕೆ ಖರ್ಚು ಮಾಡ್ಬೋದು, ಯಾಕೆ ಇದಕ್ಕೆ ನಾನು ಖರ್ಚು ಮಾಡಿದೆ ಅಂತ ಹೇಳಿ. ಅಲ್ಲ, ಇದು ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಹೆಲ್ತಿಗಲ್ವಾ? ಹೌದು. ಹೆಲ್ತ್ ಒಳ್ಳೇದಿದ್ರೆ ಬಾಕಿ ಎಲ್ಲ ಒಳ್ಳೇದು. ಹಾಗೆ ಇದು ಯೂಸ್ ಮಾಡಿದ್ರಲ್ಲಿ ನನಗೆ ಹೆಲ್ತ್ ಒಳ್ಳೇದುಂಟು. ಹೆಲ್ತ್ ಒಳ್ಳೆ, ಖುಷಿಯಾಗಿದೆ, ಇದ್ದಿರು ಖುಷಿ ಇದೆ. ನಾನು ಎಲ್ಲದರಲ್ಲೂ ಕೂಡ ಹ್ಯಾಪಿಯಾಗಿ ಖುಷಿಯಾಗಿದ್ದೇನೆ. ಹೌದು. ಥ್ಯಾಂಕ್ ಯು ಅಪ್ಪ. ಓಕೆ, ವೆಲ್ಕಮ್.